ನಮಸ್ಕಾರ. ನಿಮ್ಮನ್ನ ಯಾರಾದ್ರೂ ತುಂಬಾನೇ ಚೆನ್ನಾಗಿ ಮಾತಾಡ್ಸಿ ಇದ್ದಕ್ಕಿದ್ದಂಗೆ ನಿಮ್ಮ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಟ್ರಾ? ಒಂದ್ ಕಾಲದಲ್ಲಿ ನಿಮ್ಗೆ ಆ ವ್ಯಕ್ತಿಗೆ ಅದ್ಭುತವಾದ ಒಂದು ರಿಲೇಶನ್‌ಶಿಪ್ ಇತ್ತು. ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಏನು ಹೇಳ್ದೆ ಕೇಳ್ದೆ ಬ್ಲಾಕ್ ಮಾಡಿರ್ತಾರೆ. ಅಥವಾ ಯಾವುದೋ ಒಂದು ನಿಮ್ಗೆ ಟೈಮ್ ಕೊಡ್ತಾ ಇರಲ್ಲ. ಅಥವಾ ಮುಂಚೆ ಇದ್ದ ಹಾಗೆ ಒಂದು ಗುಡ್ ಮಾರ್ನಿಂಗ್ ಆಗ್ಲಿ, ಗುಡ್ ಈವ್ನಿಂಗ್ ಆಗ್ಲಿ, ಗುಡ್ ನೈಟ್ ಆಗ್ಲಿ, ಪದೇ ಪದೇ ಕಾಲ್ಸ್ ಆಗಿರ್ಬೋದು, ಎಲ್ಲವೂ ಕ್ರಮೇಣ ಕಡಿಮೆ ಆಗಿದೆ. ಆದ್ರೆ ನಿಮ್ಗೆ ನೀವು ಪ್ರಶ್ನೆ ಮಾಡ್ಕೋತಿದ್ದೀರ, ಯಾಕೆ? ನಾನೇನ್ ತಪ್ಪು ಮಾಡ್ದೆ? ಯಾಕೆ ನಮ್ಮಿಬ್ರ ಸಂಬಂಧ ಹಾಳಾಗೋಯ್ತು? ಮತ್ತೆ ಹೋಗಿ ಅವರನ್ನ ಬೇಲಾಡೋದು, ದಯವಿಟ್ಟು ನಂಗೆ ಟೈಮ್ ಕೊಡು, ಪ್ರೀತಿ ಕೊಡು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮಲ್ಲಿ ಏನೋ ತಪ್ಪಿದ್ಯಾ? ಅಥವಾ ಆ ವ್ಯಕ್ತಿ ತಪ್ಪಾ ಅಂತಾದ್ರೆ ಆ ವ್ಯಕ್ತಿದೇ ತಪ್ಪು. ಹೌದು. ನೋಡಿ ಇದನ್ನ ಏನಂತಾರೆ ಅಂತ ಹೇಳಿದ್ರೆ ಸೈಕಾಲಜಿಲಿ ಲವ್ ಬಾಂಬಿಂಗ್ ಅಂತಾನು ಕರಿತೀವಿ. ಏನಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಆ ಪ್ರೀತಿ, ಆ ಕಂಫರ್ಟ್ ಝೋನ್ ತುಂಬಾನೇ ಮಾತಾಡ್ಬಿಡೋದು, ಚೆನ್ನಾಗಿ ಮಾತಾಡೋದು, ಇದ್ದಕ್ಕಿದ್ದ ಹಾಗೆ ವಿತ್‌ಡ್ರಾಲ್ ಮಾಡೋದು. ಇದು ಹೇಗಪ್ಪ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ಒಂದು ಅಡಿಕ್ಷನ್ ಅಥವಾ ಗ್ಯಾಂಬಲಿಂಗ್ ತರ ಆಗೋಗುತ್ತೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಮ್ಗೆ ಅಟೆನ್ಷನ್ ಕೊಟ್ಟಾಗ ಹಾ ನಾನ್ ಗೆದ್ದೆ ಅಂತ ಅನ್ಸುತ್ತೆ. ಯಾವಾಗ ಅವರು ವಿತ್‌ಡ್ರಾಲ್ ಮಾಡಿದಾಗ ತಿರ್ಗಾ ಮತ್ತೆ ಅವ್ರ ಹತ್ರ ಆ ಅಟೆನ್ಷನ್ ಗೆಲ್ಲಿಕ್ಕೆ ಅಥವಾ ಆ ಪ್ರೀತಿಯನ್ನ ಗೆಲ್ಲಿಕ್ಕೆ ಏನ್ ಮಾಡ್ಬೇಕು? ಸದಾ ಇದೊಂದು ಅಬ್ಸೆಷನ್ ಆಗಿ ತಿರುಗ್ಬಿಡುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಲವ್ ಬಾಂಬಿಂಗ್ ಅಂತ. ಆದ್ರೆ ಇದರಿಂದೆಲ್ಲ ಹೇಗೆ ಆಚೆ ಬರೋದು? ಯಾಕೆ ಆ ವ್ಯಕ್ತಿ ಹೀಗೆ ಮಾಡ್ತಾ ಇದ್ದಾರೆ? ಅವರು ಮಾಡ್ತಾ ಇರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಯಾಕೆ ಕುಗ್ತಾ ಇದೆ? ಇದರಿಂದ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ದು ಏನು ತಪ್ಪಿಲ್ಲ. ನೋಡಿ ಯಾರಿಗೇ ಆಗ್ಲಿ ನಮ್ಮ ವ್ಯಾಲ್ಯೂ ಅನ್ನ ನಾವು ತಿಳಿಸ್ಲಿಕ್ಕಾಗಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ, ನನ್ನ ಪ್ರೀತಿ ಮಾಡು, ನಿನ್ಗೆ ಅರ್ಥ ಆಗಲ್ವಾ? ನಾನು ನೋಡಕ್ ಚೆನ್ನಾಗಿಲ್ವಾ? ನಾನು ಚೆನ್ನಾಗಿ ಅಡಿಗೆ ಮಾಡಲ್ವಾ? ನಾನು ಚೆನ್ನಾಗಿಲ್ವಾ? ನಾನು ಚೆನ್ನಾಗಿ ಸಂಪಾದನೆ ಮಾಡಲ್ವಾ? ಹೀಗೆ ಎಲ್ಲವನ್ನೂ ಹೇಳಿದ್ರು ಕೂಡ ಯಾರಿಗೂ ನಮ್ಮ ಮೇಲೆ ಪ್ರೀತಿ ಆಗ್ಲಿ, ನಮ್ಮ ವ್ಯಾಲ್ಯೂ ಅನ್ನ ನಾವು ಮಾತಾಡಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗೆ ನಿಮ್ಮ ಬೆಲೆ ಅರ್ಥ ಆದಾಗ ಮಾತ್ರ ಆ ಸಂಬಂಧಕ್ಕೆ ಒಂದು ಅರ್ಥ ಇರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಪ್ರೀತಿಯನ್ನ ಯಾವತ್ತೂ ಬೇಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಾವು ಪ್ರೀತಿಯನ್ನ ಬೇಡ್ತಾ ಹೋಗ್ತೀವೋ ತುಂಬಾನೇ ಸಣ್ಣ ವ್ಯಕ್ತಿಯಾಗಿ ಕಾಣ್ತಾ ಹೋಗ್ತೀವಿ. ಆ ಪ್ರೀತಿ ಅಲ್ಲಿ ಎಲ್ಲಿ ಇರಲ್ವೋ ಅಲ್ಲಿ ನೀವು ಬೇಲಾಡಕ್ ಹೋಗ್ಬೇಡಿ. ಮೊದಲನೇದಾಗಿ ಒಂದೇನಂತ ಹೇಳಿದ್ರೆ ಇಂತಹ ಸಂಬಂಧದಿಂದ ಮೊದಲನೇದಾಗಿ ನಿಮ್ಗೆ ಯಾವಾಗ ಆ ವ್ಯಕ್ತಿ ಏನು ಎಫರ್ಟ್ ಹಾಕ್ತಾ ಇಲ್ಲ, ನನಗೆ ಬೇಕಾದ ಅಟೆನ್ಷನ್ ಅನ್ನ ಕೊಡ್ತಾ ಇಲ್ಲ, ಬೇರೆ ಮಿನಿಮಮ್ಗೂ ನಾನು ಬೇಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಮ್ಮನೆ ಆಗ್ಬಿಡಿ. ಯಾವುದೇ ರೀತಿ ಎಫರ್ಟ್ ಮಾಡಕ್ ಹೋಗ್ಬೇಡಿ. ಅವ್ರು ಫೋನ್ ಮಾಡಿದಾಗ ಮಾತಾಡಿ, ಆಚೆ ಸಿಕ್ಬೇಕು ಅಂತ ಹೇಳಿದಾಗ ಮೀಟ್ ಮಾಡಿ. ಅದು ಬಿಟ್ಟು ನೀವು ಎಫರ್ಟ್ ಹಾಕೋದನ್ನ ನಿಲ್ಲಿಸ್ಬಿಡಿ. ನಿಮಗೆ ಫೋನ್ ಮಾಡಬೇಕು ಏನಾಗ್ತಿದೆ ಅಂತ ಆಂಗ್ಸೈಟಿ ಆದರೆ ಕೈಗೊಂದು ರಬ್ಬರ್ ಬ್ಯಾಂಡನ್ನು ಕಟ್ಕೊಳ್ಳಿ. ಪ್ರತಿ ಸತಿ ನಿಮ್ಗೆ ಅವ್ರಿಗೆ ಫೋನ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ನೀವು ಆ ರಬ್ಬರ್ ಬ್ಯಾಂಡಲ್ಲಿ ಹೊಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಅಟೆನ್ಷನ್ನ ಮೂಡಿಸ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ನೋಡೆ ನಾನು ಯಾವುದೇ ಕಾರಣಕ್ಕೆ ಅಥವಾ ನೋಡೋ ನಾನು ಯಾವುದೇ ಕಾರಣಕ್ಕೆ ಅವಳಿಗೆ ಕಾಲ್ ಮಾಡಬೇಕು, ಅವನಿಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ನೀನು ಪರ್ಮಿಷನ್ ತೊಗೊಂಡೇ ಮಾಡಬೇಕು, ಇಲ್ಲಂದಿದ್ರೆ ನಾನು ಮಾಡಲ್ಲ ಅಂತ. ಯಾಕಂತ ಹೇಳಿದ್ರೆ ಯಾರಾದರೂ ಪ್ರತಿ ಸತಿ ನಿಮ್ಗೆ ಎಚ್ಚರಿಸ್ತಾ ಇದ್ದಾಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಸತಿ ನಿಮಗೆ ಆ ವ್ಯಕ್ತಿಗೆ ಫೋನ್ ಮಾಡಬೇಕು ಅಥವಾ ಹೋಗಬೇಕು ಅನಿಸಿದಾಗ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಜವಾಗ್ಲೂ ಇನ್ನೊಂದು ಹೇಳ್ತೀನಿ ಆ ವ್ಯಕ್ತಿಯ ಸೈಕಾಲಜಿ ಬಗ್ಗೆ. ನೋಡಿ ಈ ಸೈಕೋಪಾತ್ಗಳಾಗಿರ್ಬೋದು, ನಾರ್ಸಿಸಿಸ್ಟ್ ಆಗಿರ್ಬೋದು, ಅವರೆಲ್ಲ ಸ್ಮಾಲ್ ಟೈಮ್ ಗ್ರಾಟಿಫಿಕೇಶನ್ ಅನ್ನು ನೋಡ್ತಾರೆ. ಈಗ ನಂಗೆ ಅದನ್ನ ಕೇಳಿದ್ರೇನೆ ಸಿಟ್ಟು ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಒನ್ ನೈಟ್ ಸ್ಟ್ಯಾಂಡ್ ಅಂತ ಇರ್ಬೋದು, ಅಥವಾ ಯಾವುದೋ ಒಂದು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಆಗಿರ್ಬೋದು, ಅಥವಾ ಮತ್ತೊಂದು ಮಗದೊಂದಾಗಿರ್ಬೋದು, ಮನುಷ್ಯನ ಮನುಷ್ಯತ್ವ ಕಳ್ಕೊಂಡು, ಮನುಷ್ಯನ ಬೇಸಿಕ್ ವ್ಯಾಲ್ಯೂನ ಕಳ್ಕೊಂಡು ನಾವು ಎಲ್ಲಿಗೆ ಹೋಗ್ತಿದ್ದೀವೋ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಎಮೋಷನ್ಸ್ ಅನ್ನೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಪ್ರಾಣಿಗಳು ಕೂಡ ತಮ್ಮ ಎಮೋಷನ್ಸ್ ಅನ್ನ ತೋರಿಸುತ್ತೆ. ಆದ್ರೆ ಮನುಷ್ಯನಿಗೆ ವಾಕ್ಚಾತುರ್ಯ ಇದೆ, ತಮ್ಮ ಭಾವನೆಯನ್ನ ಹೇಳ್ಕೊಳ್ಬೋದು. ಆದ್ರೆ ನಾವು ಭಾವನೆ ಇಲ್ಲದ ರೀತಿ ಬದಲಾಗ್ತಾ ಹೋಗ್ತಿದೀವಿ. ಒಬ್ಬ ಮನುಷ್ಯನಿಗೆ ಹರ್ಟ್ ಆಗತ್ತೆ, ನಾನು ಆ ಪ್ರೀತಿಯಲ್ಲಿ ಆಟ ಆಡಬಾರ್ದು ಅನ್ನೋ ಬೇರ್ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲದೆ, ಅಥವಾ ಮನುಷ್ಯತ್ವವನ್ನೇ ಕಳ್ಕೊಂಡಿರೋರ ಜೊತೆ ಖಂಡಿತವಾಗ್ಲೂ ನೀವು ಇರ್ಬೇಕಾ? ನಿಮ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಆ ರೀತಿಯಲ್ಲಿ ಇದ್ದಿದ್ದೆ, ಅಥವಾ ನಿಮ್ಮ ಸ್ಥಾನದಲ್ಲಿ ಬೇರೆ ನಿಮ್ಮ ಫ್ರೆಂಡ್ಸ್ ಇದ್ದಿದ್ರೆ ಅವರನ್ನ ಇಂತಹ ಸಂಬಂಧದಲ್ಲಿ ಇರ್ಲಿಕ್ಕೆ ಬಿಡ್ತಿದ್ರಾ? ಮತ್ತೆ ನಿಮ್ಮನ್ನ ನೀವು ಯಾಕೆ ಇಂಥ ಸಂಬಂಧದಲ್ಲಿ ಇಟ್ಕೋಬೇಕು ಅಂತೀರಾ? ಅಥವಾ ನಿಮ್ಮ ಎಲ್ಲೋ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಆ ವ್ಯಕ್ತಿ ಮಾತಾಡಲ್ವೋ ನಿಮ್ಮ ಜೊತೆ, ಕಮ್ಯುನಿಕೇಶನ್ ಮಾಡಲ್ವೋ, ಆ ಗ್ಯಾಪ್ ಇಂದ ಒಂದು ಅಬ್ಸೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಏನಂತ ಹೇಳಿದ್ರೆ ಆ ಸಂಬಂಧ ಹೀಗಿರ್ಬೋದಿತ್ತು, ಹಾಗಿರ್ಬೋದಿತ್ತು, ನಾನು ಈ ವ್ಯಕ್ತಿ ಜೊತೆ ಹೀಗೆ ಇರ್ಬೋದಿತ್ತು, ಹಾಗಿರ್ಬೋದಿತ್ತು ಅಂತ ನೀವೇ ಕನ್ಸ್ ಕಾಣ್ತಾ ಹೋಗ್ತಿರ್ತೀರಾ ಹೊರತು ಆ ವ್ಯಕ್ತಿ ಹೇಗಿದಾರೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗಲ್ಲ, ರಿಯಾಲಿಟಿಗೆ ಬರಲ್ಲ. ಹಾಗಾಗಿ ಒಳ ಅರ್ಥವನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಬೇಕಾಗಿರೋ ಒಂದು ಬೇಸಿಕ್ ಸೌಜನ್ಯತೆ ಇಲ್ಲ. ನಿಮ್ಮ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನನ್ನನ್ನು ಪ್ರೀತಿಸೋರ್ನ ಜೊತೆ ಹೇಗೆ ನಡ್ಸ್ಕೋಬೇಕು ಅನ್ನೋ ಬೇಸಿಕ್ ಬೇರ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗೋಸ್ಕರ ನೀವು ಮೆಸೇಜಿಗಾಗಿ, ಕಾಲಿಗಾಗಿ ಅಥವಾ ಮೀಟಿಂಗಿಗಾಗಿ ಕಾಯೋದು ಅರ್ಥ ಇದೆಯಾ? ನಿಮ್ಮ ಬೆಲೆಯನ್ನ ತಿಳ್ಕೊಳ್ಳಿ.
ನಿಮ್ಮ ಗೌರವವನ್ನ ತಿಳ್ಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗಾಗಿ ಬದುಕಿ. ಇಂಥದ್ರಿಂದ ಆಚೆ ಬನ್ನಿ. ಯಾಕಂತ ಹೇಳಿದ್ರೆ ನಾನು ಹೇಳ್ದೆ, ಓನ್ಲಿ ನಾರ್ಸಿಸಿಸ್ಟ್ಸ್ ಅಥವಾ ಸೈಕೋಪಾತ್‌ಗಳು ಮಾತ್ರ ಇಂತಹ ಒಂದು ಸ್ಮಾಲ್ ಟರ್ಮ್ ಗ್ರಾಟಿಫಿಕೇಷನ್ನಿಗಾಗಿ ಒಳಗಾಗ್ತಾರೆ. ಇಂತಹ ಒಂದು ರಿಲೇಶನ್‌ಶಿಪ್‌ಗೆ ಒಳಗಾಗ್ತಾರೆ. ಅಂಥ ವ್ಯಕ್ತಿ ನಿಮಗೆ ಬೇಡ. ನಿಮಗೆ ಎಂಥವ್ರು ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಡಿವೋಟೆಡ್ ಆಗಿರಬೇಕು. ನಿಮ್ಮ ಭಾವನೆಯನ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ಪ್ರೀತಿ ಕೊಡಬೇಕು. ನಿಮಗೆ ಮರ್ಯಾದೆ ಕೊಡಬೇಕು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ಜೊತೆ ಇದ್ದು ನಿಮ್ಮ ಒಂದು ಜೀವನವನ್ನ ನಡೆಸಬೇಕು. ಅದು ಬಿಟ್ಟು ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ, ಯಾವುದೋ ಒಂದು ಕ್ಷಣಿಕ ಅಬ್ಸೆಷನ್ನಿಗೆ ಇಂತಹ ರಿಲೇಶನ್‌ಶಿಪ್‌ಗೆ ಇಳಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.